ಇದು ದಟ್ಟವಾದ ಮ್ಯಾಂಗ್ರೋವ್ ಅರಣ್ಯದಲ್ಲಿ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಡ್ವೆಂಚರ್ ಟೂರಿಸ್ಟ್ ಎಎವೈ ಪೇಜ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಹೊನ್ನಾವರದ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿದೆ ನೋಡಿ ಟಿಕೆಟ್ ಕೌಂಟರ್. ಇಲ್ಲಿ ಟಿಕೆಟ್ ತೆಗಿಸಿ ಮುಂದೆ ಎಂಟರ್ ಆಗಬೇಕು. ಎಂಟ್ರೆನ್ಸ್ ನಲ್ಲಿ ಒಂದು ಸ್ಮಾಲ್ ಪಾರ್ಕ್ ಕೂಡ ಇದೆ. ಮ್ಯಾಂಗ್ರೋವ್ ಫಾರೆಸ್ಟ್ ಎಂಟ್ರೆನ್ಸ್ ಫೀ ಕೇವಲ 20 ರೂಪಾಯಿ ಇದೆ. ಫ್ರೆಂಡ್ಸ್, ಇಲ್ಲಿನ ಎಂಟ್ರೆನ್ಸ್ ಟೈಮ್ ಮಾರ್ನಿಂಗ್ 9 to ಈವ್ನಿಂಗ್ 6 ವರೆಗೂ ಇದೆ. ಇಲ್ಲಿನ ಫುಲ್ ಅಡ್ವೆಂಚರ್ ವ್ಯೂಸ್ ನಿಮಗೆ ತೋರಿಸುತ್ತೇವೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇದು ದಟ್ಟವಾದ ಮ್ಯಾಂಗ್ರೋವ್ ಅರಣ್ಯದಲ್ಲಿ ಒಂದು ರೋಮಾಂಚನಕಾರಿ ಕಾಲ್ನಡಿಗೆ. ಇಲ್ಲಿ ಟೂರಿಸ್ಟ್ಗಳು ನೂರಾರು ಜನಗಳು ಬರುತ್ತಾರೆ. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ಗಳು ನಡೆಯುತ್ತವೆ. ಇದು ಶರಾವತಿ ನದಿಯಲ್ಲಿ ಇರುವ ಮ್ಯಾಂಗ್ರೋವ್ ಫಾರೆಸ್ಟ್. ಈ ಬೋರ್ಡ್ ವಾಕ್ ಸುಮಾರು 1 ಕಿಲೋಮೀಟರ್ ಉದ್ದ ಇದೆ. ಇಲ್ಲಿ ವಿಸಿಟ್ ಮಾಡುವ ಬೆಸ್ಟ್ ಟೈಮ್ ಅಂದರೆ ಅಕ್ಟೋಬರ್ ಟು ಮಾರ್ಚ್. ವುಡ್ಗಳಿಂದ ಮಾಡಿದ ಈ ಬೋರ್ಡ್ ವಾಕ್ನಲ್ಲಿ ನಡೆಯುವುದೇ ಒಂದು ಅದ್ಭುತ ಅನುಭವ. ಮ್ಯಾಂಗ್ರೋವ್ ಫಾರೆಸ್ಟ್ ಕನ್ನಡದಲ್ಲಿ ಕಂಡ್ಲ ಕಾಡುಗಳು ಅಂತಾರೆ. ಮ್ಯಾಂಗ್ರೋವ್ ಫಾರೆಸ್ಟ್ ಹೆಚ್ಚಾಗಿ ಉಪ್ಪು ನೀರಲ್ಲಿ ಕಂಡುಬರುತ್ತದೆ. ಇದು ಉಪ್ಪು ನೀರನ್ನು ಫಿಲ್ಟರ್ ಮಾಡುತ್ತೆ. ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಸುನಾಮಿ ಮತ್ತು ಚಂಡಮಾರುತಗಳನ್ನು ಸ್ಟಾಪ್ ಮಾಡುತ್ತದೆ. ಕರ್ನಾಟಕದ ಕರಾವಳಿಯಲ್ಲಿ ಸುಮಾರು 320 ಕಿಲೋಮೀಟರ್ ಉದ್ದಕ್ಕೂ ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಇದೆ. ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಹೆಚ್ಚಾಗಿ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತವೆ. ಇಲ್ಲಿ ನೋಡಿ, ನದಿ ಮಧ್ಯದಲ್ಲಿ ಬೋಟಿಂಗ್ ಮಾಡಬಹುದು. ಇದರ ಮಹತ್ವ ತಿಳಿಸಲು ಜುಲೈ 26 ಅನ್ನು ಇಂಟರ್ನ್ಯಾಷನಲ್ ಮ್ಯಾಂಗ್ರೋವ್ ದಿನ ಆಚರಿಸಲಾಗುತ್ತದೆ. ಇಲ್ಲಿ ನೋಡಿ, ದಟ್ಟವಾದ ಮ್ಯಾಂಗ್ರೋವ್ ಗಿಡಗಳು, ಸುತ್ತಲೂ ಶರಾವತಿ ನೀರಿದೆ. ಇಲ್ಲಿ ಹೋಗುವಾಗ ತುಂಬಾ ಅಲರ್ಟ್ ಆಗಿರಬೇಕು. ಅತ್ಯಂತ ಸಣ್ಣವಾದ ಮಾರ್ಗವಿದೆ. ಇಲ್ಲಿನ ಮರಗಳು ಸಂಕೀರ್ಣ ಬೇರುಗಳನ್ನು ಹೊಂದಿವೆ. ಈ ಮಣ್ಣಿನಲ್ಲಿ ಹೆಚ್ಚು ಲವಣ ಕಂಡುಬರುತ್ತೆ. ಇದು ಒಂದು ಅದ್ಭುತ ಕಾಲ್ನಡಿಗಾಗಿದೆ. ಫ್ರೆಂಡ್ಸ್, ಹೇಗಿದೆ ಈ ವಿಡಿಯೋ?
ಹೊನ್ನಾವರದ ಮ್ಯಾಂಗ್ರೋವ್ ಫಾರೆಸ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಫ್ರೆಂಡ್ಸ್, ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಫ್ರೆಂಡ್ಸ್, ಇಂತಹ ಮತ್ತೊಂದು ಅದ್ಭುತ ವಿಡಿಯೋದಲ್ಲಿ ಮುಂದೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್, ಸಿ ಯು.